ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಡೀ ವಾರದ ದಿಕ್ಸೂಚಿ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಈಗ ಮೊದಲಿಗೆ ಕಾಲರ್ ಇದ್ದಾರೆ, ವಿಜಯಪುರದಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ. ಮಂಜುನಾಥ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕು ತಾವು? ನಮ್ಮ ಮಗನ ಬಗ್ಗೆ. ಮಗನ ಬಗ್ಗೆ. ಓಕೆ, ಅವರ ಜನ್ಮ ದಿನಾಂಕ ತಿಳಿಸಿ. 12/2/95. ಸಮಯ ಬೆಳಗ್ಗೆ 7:20. 7:20. ಏನ್ ಪ್ರಶ್ನೆ ತಮ್ದು? ಮದುವೆ ವಿಷಯ. ಮದುವೆ ವಿಚಾರ. ಓಕೆ, ತಿಳಿಸ್ತಾರೆ ಶಾಸ್ತ್ರಿಗಳು ತಮಗೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹದ ಬಗ್ಗೆ ತಿಳಿಸ್ಬೇಕಾಗಿದೆ ಅಲ್ವಾ, ಯಾವಾಗ ಏರ್ಪಾಡಾಗುತ್ತೆ ಅಂತ ನೋಡಿ. ಈಗ ಪ್ರಸ್ತುತ ಇವರಿಗೆ ಟೈಮ್ ಶನಿ ದಶೆಯಲ್ಲಿ ಚಂದ್ರನ ಒಂದು ಕಾಲ ನಡೀತಾ ಇದೆ. ಈಗ ಇವರಿಗೆ ಮಿಥುನ ರಾಶಿ ಇವರದ್ದು ನೋಡಿ. ಇವರಿಗೆ ಭಾದ್ರಪದ ಮಾಸ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಅವಕಾಶ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಆಗ ಸಪ್ತಮ ಸ್ಥಾನಕ್ಕೆ ಎಕ್ಸಾಕ್ಟಾಗಿ ಸಪ್ತಮಾಧಿಪತಿ ಬರ್ತಾನೆ. ಆ ಸಂದರ್ಭದಲ್ಲಿ ಆಗುತ್ತೆ. ಆ ವಿವಾಹದ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ವ್ಯಯ ಅಂದರೆ ನಷ್ಟ ಅಂತ, ವಿವಾಹವನ್ನೇ ನಷ್ಟ ಮಾಡ್ತಕ್ಕಂಥ ಒಂದು ಸಂದರ್ಭ ಈ ಜಾತಕ ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೀಗಾಗಿ ಸೂರ್ಯ ಗ್ರಹ ಶಾಂತಿ ಒಂದು ಮಾಡಿಸಿದ್ರೆ ತುಂಬ ಒಳ್ಳೆಯದು, ಅದು ತುಂಬ ಸಹಾಯವಾಗುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನದಲ್ಲಿ ಸೂರ್ಯಗ್ರಹ ಶಾಂತಿ ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಾರೆ. ಶ್ರದ್ಧೆಯಿಂದ ಅವರನ್ನು ಕರ್ಕೊಂಡು ಹೋಗಿ ಈ ಶಾಂತಿ ಮಾಡಿಸಿ, ಒಳ್ಳೆಯದಾಗುತ್ತೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಮಗೆ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನಷ್ಟು ಕರೆಗಳಿಗೆ ಸ್ಪಂದಿಸೋ ಮುನ್ನ ಮುಂದಿನ ರಾಶಿಗಳ ಫಲಾನುಫಲವನ್ನು ತಿಳಿಯುವಂತಹ ಸಮಯ. ಶಾಸ್ತ್ರಗಳಿಗೆ ಮುಂದಿನ 3 ರಾಶಿಗಳ ಫಲ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ನೋಡಿ, ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ಮಾಂದಿ ವ್ಯಯದಲ್ಲಿರೋ ಕಾರಣದಿಂದಾಗಿ, ಚಂದ್ರನೂ ಅಷ್ಟಮ ಸೇರಿರೋ ಕಾರಣದಿಂದಾಗಿ ವ್ಯಯ ಲಾಭ ಎರಡನ್ನೂ ಗಮನಿಸ್ತೀವಿ. ಯಾಕೆಂದರೆ ಮಾಂದಿ ಲಾಭಕ್ಕೂ ಬರ್ತಾನೆ. ಈ ಕಾರಣದಿಂದಾಗಿ ಹಣ ಗಳಿಕೆಯೂ ಇದೆ, ಹಣ ಹೋಗ್ತಕ್ಕಂಥದ್ದು ಇದೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರಾ. ಶೀತ ಬಾಧೆ ಉಂಟಾಗುತ್ತೆ, ದುಃಖ ವ್ಯಥೆ ಈ ಥರದ್ದೆಲ್ಲ ಲಕ್ಷಣ ಆಗಿದೆ. ಶನಿಚಂದ್ರರು ಒಟ್ಟಾದರೆ ಸಾಮಾನ್ಯವಾಗಿ ಮಾನಸಿಕ ಖಿನ್ನತೆ ಅಂತೀವಲ್ಲ, ಅದು ಉಂಟಾಗ್ತಕ್ಕಂಥದ್ದು, ವಸ್ತು ನಷ್ಟತೆ ಇತ್ಯಾದಿಗಳನ್ನೆಲ್ಲ ಗಮನಿಸ್ತೀರಾ. ಇನ್ನು ವಾರದ ಮಧ್ಯಭಾಗದಲ್ಲಿ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಬಲ ಇದೆ, ಇಲ್ಲ ಅಂತಲ್ಲ. ಖಂಡಿತ ಗುರುಚಂದ್ರ ಯುತಿ ಇದೆಯಲ್ಲ, ಅದು ಗಜಕೇಸರಿ ಯೋಗ. ಒಳ್ಳೆಯ ಧೈರ್ಯ, ಸಾಹಸ ಮತ್ತು ಕಾರ್ಯದಲ್ಲಿ ಯಶಸ್ಸು ಇತ್ಯಾದಿ ಎಲ್ಲ ಗಳಿಸ್ಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿ. ಇನ್ನು ವಾರದ ಅಂತ್ಯದ ಮಟ್ಟಿಗೆ ನಿಮಗೆ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಹಾಗೂ ವೃತ್ತಿಯಲ್ಲಿ ಅಸಮಾಧಾನಗಳು, ದೇವತಾ ಪೂಜೆ ಪುನಸ್ಕಾರ ಅಥವಾ ಯಾವುದೋ ಒಂದು ಒಳ್ಳೆಯ ಕಾರ್ಯ ಇವುಗಳಿಗೆ ತೊಡಕುಗಳು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಅಂದರೂ ಈ ಕರ್ಕಟಕ ರಾಶಿ ಈ ವಾರದಲ್ಲಿ ಶುಭ ಅಶುಭ ಎರಡನ್ನು ಮಿಶ್ರ ಫಲ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಒಂದು ಪರಿಹಾರಕ್ಕೆ ಏನಪ್ಪ ಮಾಡೋದು? ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳಿ. ಅದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತೆ ಮತ್ತು ಸುದರ್ಶನ ಅದು ಯಾವುದೇ ರೀತಿಯಲ್ಲಿಯೂ ಕಂಟಕಗಳು ಬರದ ಹಾಗೆ, ಶತ್ರುಗಳ ಕಿರಿಕಿರಿ ಇಲ್ಲದ ಹಾಗೆ ಶಕ್ತಿಯನ್ನು ತಂದುಕೊಡುತ್ತೆ. ಅದನ್ನು ನೀವು ಸ್ಮರಣೆ ಮಾಡಿ. ಇನ್ನು ಸಿಂಹರಾಶಿ ಗಮನಿಸ್ಕೊಂಡ್ರೆ, ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ರಾಶ್ಯಾಧಿಪತಿ ಕೂಡ ಸಪ್ತಮಕ್ಕೆ ಬದಲಾಗ್ತಾನೆ ವಾರದ ಆದಿಯಲ್ಲಿ, ಅಂದರೆ ಮಂಗಳವಾರದ ದಿವಸದ ಮಟ್ಟಿಗೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಕೋರ್ಟ್ ಕಚೇರಿಯಲ್ಲಿ ಲಾಭ ಕಾಣ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಗಮನಿಸಲಿಕ್ಕೆ ಅವಕಾಶ ಖಂಡಿತ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಯಾವುದು ಎಚ್ಚರವಾಗಿರಬೇಕು ಅದನ್ನು ಗಮನಿಸಬೇಕು ನಾವು. ರವಿ ಶನಿಯರು ಒಟ್ಟಾದರೆ ಅದು ಇಬ್ಬರು ಪರಸ್ಪರ ಶತ್ರುಗಳು. ಹೀಗಾಗಿ ಅಸಮಾಧಾನ ಬಂದುಬಿಡುತ್ತೆ. ನೀವು ಒಪ್ಕೊಳ್ತಕ್ಕಂಥ ವಿಚಾರಗಳಿಗೆ ಅವ್ರಿಗೆ ಇಷ್ಟ ಇರಲ್ಲ, ಅವರ ವಿಚಾರಗಳು ನಿಮಗೆ ಇಷ್ಟವಾಗೋದಿಲ್ಲ. ಈ ರೀತಿಯಲ್ಲಿ ತೊಡಕುಗಳು. ವ್ಯಾಪಾರದಲ್ಲೂ ಅಷ್ಟೇ, ಒಪ್ಪಂದ ಪಾಲುದಾರಿಕೆ ಇದ್ದರೆ ಅಲ್ಲೂ ಅಷ್ಟೇ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಈ ಕೆಲಸ ಮಾಡೋಣ ಅಂದರೆ ಇಲ್ಲ ಬೇಡ, ಅದೇನೋ ತೊಂದರೆ ಆಗುತ್ತೆ ಅಂತ ಅವ್ರು ಹೇಳೋದು. ಈ ರೀತಿಯಲ್ಲಿ ತೊಡಕುಗಳು ಉಂಟಾಗೋ ಸಾಧ್ಯತೆ ಇದೆ. ಮತ್ತು ವ್ಯಥೆ, ನಷ್ಟ ಮತ್ತು ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಮಾನಸಿಕವಾಗಿ ಬೇಸರ, ಸೋಲುಂಟಾಗೋದು. ಏನೋ ಹೇಳ್ತೀರಾ ಅದಕ್ಕೆ ವಿರುದ್ಧವಾಗಿ ಇನ್ನೇನೋ ಮಾತಾಡಿಬಿಡ್ತಾರೆ ಬಂಧುಗಳು. ಅದರ ವಿಚಾರದಲ್ಲಿ ಸೋಲಾಯ್ತಲ್ಲ, ನನಗೆ ಮುಖಭಂಗ ಆಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರು. ಈ ಥರದ್ದೆಲ್ಲ ಇದೆ. ಬುಧವಾರ ಗುರುವಾರ ಸ್ವಲ್ಪ ಎಚ್ಚರವಾಗಿರಿ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಒಳ್ಳೆಯ ಕಾರ್ಯಗಳಿದ್ದಾವೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚಿಗುರ್ತಾ ಹೋಗುತ್ತೆ. ಒಳ್ಳೆಯ ಫಲ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಹೋಗುತ್ತೆ. ಹೀಗಾಗಿ ವಾರದ ಆದಿಯಲ್ಲಿ ಮಧ್ಯದಲ್ಲಿ ಏನಿತ್ತು ಅದು ಅಂತ್ಯದಲ್ಲಿ ಇರೋದಿಲ್ಲ, ಯೋಚನೆ ಮಾಡಬೇಡಿ. ಆದರೆ ವಸ್ತು ನಷ್ಟತೆ ಇದೆ, ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಪರಿಹಾರಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಗೋಧಿ ಹಾಗೂ ಎಳ್ಳನ್ನು ಸಮರ್ಪಣೆ ಮಾಡಿ. ಅವರಿಬ್ಬರು ಒಟ್ಟಾಗ್ತಾ ಇದ್ದಾರೆ ಸಪ್ತಮ ಸ್ಥಾನದಲ್ಲಿ, ಅದು ಸ್ವಲ್ಪ ತೊಡಕಿನ ಸ್ಥಾನ. ಹೀಗಾಗಿ ನೀವು ಗೋಧಿ ಎಳ್ಳನ್ನು ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ, ಅವಕಾಶಗಳು ತಪ್ಪಿ ಹೋಗುತ್ತೆ. ಇರ್ತಕ್ಕಂಥದ್ದೇ
ನೀವೇನೇ ಕೆಲಸ ಮಾಡ್ತಾ ಇರ್ತೀರ ಅದು ತಪ್ಪಿ ಹೋಗ್ತಕ್ಕಂತಹ ಸಾಧ್ಯತೆ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಚಂದ್ರ ರಾಹು ಒಟ್ಟಾದರೆ ಸಪ್ತಮ ಸ್ಥಾನದಲ್ಲಿ ಮಾನಸಿಕವಾಗಿ ಬೇಸರ ಉಂಟಾಗುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ತೊಡಕುಗಳಾಗುತ್ತೆ. ಲಾಭಾಧಿಪತಿ ಸೇರಿದಾಗ ರಾಹು ಜೊತೆಗೆ ಕೃತ್ರಿಮವಾಗಿ ಆಲೋಚನೆ ಮಾಡೋದು, ಯಾವ ರೀತಿಯಲ್ಲಿ ಮಾಡಬಾರ್ದು ಯೋಚನೆಗಳೆಲ್ಲ ಬಂದುಬಿಡುತ್ತೆ. ಅದಕ್ಕೆ ಅದೊಂದು ಸಂದರ್ಭ ಎದುರಾಗುತ್ತೆ. ಸ್ವಲ್ಪ ಹುಷಾರಾಗಿರಬೇಕು, ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ನಾವು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಸ್ವಲ್ಪ ಗುಹ್ಯ ಸ್ಥಾನಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಸ್ತ್ರೀಯರಿಗೆ ತೊಂದರೆಗಳು, ದೂರ ಪ್ರಯಾಣ ಇದ್ದರೆ ಅದಕ್ಕೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ವಸ್ತು ನಷ್ಟತೆ ನಿಮಗೂ ಕೂಡ ಇದೆ. ಹೀಗಾಗಿ ಎಚ್ಚರವಾಗಿರಿ, ಗಮನ ಇಟ್ಕೊಳ್ಳಿ, ನಿಮ್ಮ ಮುಖ್ಯ ವಸ್ತುಗಳ ಬಗ್ಗೆ ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಚಂದ್ರನ ಬಲ ಬಂದು ಸೇರೋದ್ರಿಂದಾಗಿ ಸ್ವಲ್ಪ ಧರ್ಮ ಕಾರ್ಯಗಳು, ದೊಡ್ಡವರು ಅಂತೀವಲ್ಲ, ಯಾರು ನಿಮಗೆ ನಿಜಕ್ಕೂ ಮನಸಾರೆ ನಿಮ್ಮನ್ನು ಹರಿಸ್ತಾರೆ ಅಂಥವರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗಿ ಒಂದು ನಿರಾಳತೆ ಸಿಗುತ್ತೆ. ಮತ್ತು ಶತ್ರುಗಳ ಬಾಧೆ ಇರ್ತದೆ. ಸ್ವಲ್ಪ ಮಟ್ಟಿಗೆ ತಂದೆಯ ಬಂಧುಗಳ ಜೊತೆಗೆ ಕಲಹಗಳು ಉಂಟಾಗೋ ಸಾಧ್ಯತೆ ಇದೆ. ಅವ್ರ ಜೊತೆಗೆ ಬೇಡದ ಭಿನ್ನಾಭಿಪ್ರಾಯಗಳು ಬಂದುಬಿಡೋ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಿಷ್ಣು ಸನ್ನಿಧಾನಕ್ಕೆ ನವಧಾನ್ಯ ದಾನ ಮಾಡಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ನಿಮ್ಮ ರಾಶಿಗೆ ವಿಷ್ಣುವಿನ ಸ್ಮರಣೆ ಆರಾಧನೆ ಇದೆಯಲ್ಲ, ಅದು ತುಂಬ ಉತ್ಕೃಷ್ಟವಾದ ಫಲ, ಸಮಾಧಾನ ಫಲವನ್ನು ತಂದುಕೊಡುತ್ತೆ. ಅದರಲ್ಲಿ ಸಂಶಯ ಇಲ್ಲ. ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಪ್ರತಿ ದಿವಸ ಮಾಡಿದ್ರೆ ಬಹಳ ಒಳ್ಳೆಯದು. ಇದು ಕನ್ಯಾ ರಾಶಿಯವರೆಗಿರ್ತಕ್ಕಂಥ ಫಲ. ಎಸ್, ಇನ್ನುಳಿದ ರಾಶಿಗಳ ಫಲಾನುಫಲ, ಅದರ ಜೊತೆಗೆ ಇನ್ನಷ್ಟು ನಿಮ್ಮ ಕರೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಶಾಸ್ತ್ರಿಗಳು. ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ವಾರ ಭವಿಷ್ಯ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.